ಎಲ್ಲರಿಗೂ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಹೇಳ್ತಾ ಇದ್ದೀನಿ. ನಿನ್ನೆ ಪ್ರಶ್ನೆಯನ್ನು ಕೇಳಿದಂಥ ಬ್ರದರು ಮತ್ತೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅವ್ರ ಹೆಸರು ಮಂಜುನಾಥ್ ಫ್ರಮ್ ರಾಣಿಬೆನ್ನೂರು, ಹಾವೇರಿ ಡಿಸ್ಟಿಕ್ಕು. ಅವ್ರು ಕೇಳಿದಂಥ ಮತ್ತೊಂದು ಪ್ರಶ್ನೆ ಏನಂತಂದರೆ, ಸಭೆಯಲ್ಲಿ ಅಂದರೆ ಚರ್ಚಲ್ಲಿ 4 ಜನ ಉತ್ತಮ ಸ್ಥಿತಿಯಲ್ಲಿ ಇದ್ದವರನ್ನು ಉದಾಹರಣೆ ತೋರಿಸಿ ದೇವರು ಇವರನ್ನ ಎಷ್ಟೊಂದು ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಆದರೆ ಬೇರೆ ಧರ್ಮದಲ್ಲಿಯೂ ಕೂಡ ಉತ್ತಮ ಸ್ಥಿತಿಯ ಭಕ್ತರು ಸಿಗುತ್ತಾರೆ. ಹೀಗಿದ್ದಾಗ ನಿಮ್ಮನ್ನೇ ಯಾಕೆ ನಂಬಬೇಕು? ಅಂದರೆ ಕ್ರಿಸ್ತನನ್ನೇ ಯಾಕೆ ನಾವು ನಂಬಬೇಕು ಅಂತ ಅವ್ರು ಕೇಳಿರುವಂಥ ಪ್ರಶ್ನೆ. ನಾನೇನು ಹೇಳ್ತೀನಿ ಅಂತಂದರೆ, ಒಬ್ಬ ವ್ಯಕ್ತಿಯ ಐಶ್ವರ್ಯ ಅಥವಾ ಅವರ ಒಂದು ಉತ್ತಮವಾದಂತಹ ಸ್ಥಿತಿ, ಉತ್ತಮವಾದಂತಹ ಜೀವನವನ್ನು ನೋಡಿ ಇದು ದೇವರ ಅನುಗ್ರಹ ಅಥವಾ ದೇವರ ಆಶೀರ್ವಾದ ಅಂತ ನಾವು ಎಣಿಸಬಾರ್ದು. ಉದಾಹರಣೆಗೆ ಬೈಬಲಲ್ಲಿ ನಿಮಗೊಂದು ರೆಫರೆನ್ಸ್ ತೋರಿಸ್ತೀನಿ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 45ನೇ ವಚನ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ, ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ಅರ್ಥ ಆಗ್ತಾ ಇದೆಯಾ ಇಲ್ಲಿ ನಿಮಗೆ? ಅಂದರೆ ದೇವರು ಎಲ್ಲರನ್ನೂ ಒಂದೇ ರೀತಿಯಾಗಿ ನೋಡ್ತಾರೆ, ಆದರೆ ಅಂತಿಮ ಅನ್ನೋದು ಇರುತ್ತೆ. ಆ ಅಂತಿಮ ಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಉದಾಹರಣೆಗೆ ಮತ್ತೊಂದು ರೆಫರೆನ್ಸನ್ನು ತೋರಿಸ್ತೀನಿ. ಆಸಾಫನು ಬರೆದಂತಹ 73ನೇ ಕೀರ್ತನೆ, 73ನೇ ಕೀರ್ತನೆಯಲ್ಲಿ ಆಸಾಫನು ಬರೆದಂಥ ಕೀರ್ತನೆಯನ್ನು ನಾವು ನೋಡೋದಾದರೆ, ಅಲ್ಲಿ ಆತನು ದುಷ್ಟರ ಅಭಿವೃದ್ಧಿಯನ್ನು ನೋಡಿ ಆಶ್ಚರ್ಯ ಪಡ್ತಾನೆ ಅಥವಾ ಹೊಟ್ಟೆ ಕಿಚ್ಚು ಪಡ್ತಾನೆ ಅಂತ ಹೇಳ್ಬೋದು ನಾವು. ಆದರೆ ಅವರ ಅಂತ್ಯವನ್ನು ಅರಿತಾಗ ದೇವರ ನ್ಯಾಯವನ್ನು ಅರಿತುಕೊಳ್ತಾನೆ ಈ ಆಸಾಫನು. ಅಂದರೆ ಅಂತ್ಯ ಅನ್ನೋದು ಹೇಗಿರುತ್ತೆ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಹಾಗೆ ಮತ್ತೊಂದು ನಿಮಗೆ ರೆಫರೆನ್ಸ್ ತೋರಿಸ್ತೀನಿ. ಏನು, ಲೂಕ ಸುವಾರ್ತೆ 16ನೇ ಅಧ್ಯಾಯ. ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನದಿಂದ 31ನೇ ವಚನದವರೆಗೂ ನಾವು ನೋಡೋದಾದರೆ, ಅಲ್ಲಿ ಬಹಳ ಸ್ಪಷ್ಟವಾಗಿ ಒಬ್ಬ ಶ್ರೀಮಂತನಾಗಿದ್ದ ವ್ಯಕ್ತಿ ದೇವರ ಮೆಚ್ಚುಗೆಯನ್ನು ಪಡೆದಿರಲಿಲ್ಲ. ಹಾಗೆ ಬಡವನಾದ ಲಾಜರನು ದೇವರ ಬಳಿಗೆ ಸೇರಿದನು ಅಂತ ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಈ ಶ್ರೀಮಂತನಾಗಿದ್ದಂಥ ವ್ಯಕ್ತಿ ಭೂಮಿ ಮೇಲೆ ಅಷ್ಟೈಶ್ವರ್ಯಗಳನ್ನು ಅನುಭವಿಸಿದ, ಆದರೆ ದೇವರ ಬಳಿಗೆ ಸೇರಿದ್ದು ಮಾತ್ರ ಯಾರು? ಲಾಜರನು. ದೇವರ ಬಳಿಗೆ ಸೇರಿದ್ದು ಲಾಜರನು ಸೇರಿದನೇ ಹೊರತು, ಭಿಕ್ಷುಗಾರನಾದಂಥ ಲಾಜರನು ಸೇರಿದನೇ ಹೊರತು ಐಶ್ವರ್ಯವಂತನು ಸೇರಲಿಲ್ಲ ಇಲ್ಲಿ. ಸೊ ಇದನ್ನು ಕೂಡ ನಾವು ಗಮನಿಸಬಹುದು. ಹಾಗಾಗಿ ಯೇಸು ಸ್ವಾಮಿ ಹೇಳ್ತಾ ಇರುವಂತಹ ಮಾತು, ಯೇಸು ಸ್ವಾಮಿ ಸ್ವತಃ ಅವರು ಹೇಳ್ತಾ ಇರುವಂತಹ ಮಾತು ಏನಂತಂದರೆ, ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ಎಂದು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಅಂದರೆ ಕ್ರಿಸ್ತ ನಂಬಿಕೆಯ ಆಧಾರವು ಐಶ್ವರ್ಯವಲ್ಲ, ಯೇಸು ಕ್ರಿಸ್ತನೇ ಅಂತ. ಕ್ರಿಸ್ತ ನಂಬಿಕೆಯ ಆಧಾರವು ಐಶ್ವರ್ಯವಲ್ಲ, ಯೇಸು ಕ್ರಿಸ್ತನೇ ಅನ್ನೋದನ್ನು ನಾವು ತಿಳ್ಕೋಬೇಕು. ಮುಖ್ಯವಾಗಿ ಈ ಲೋಕದ ಅಷ್ಟೈಶ್ವರ್ಯಗಳನ್ನು ನೋಡಿ, ಒಳ್ಳೆಯ ಸ್ಥಿತಿಯ ಜನರನ್ನು ನೋಡಿ ನಾವು ದೇವರನ್ನು ನಂಬುವುದಲ್ಲ. ದೇವರು ಈ ಲೋಕದ ಜನರು ಕೊಡಲಾರದಂಥ ಒಂದು ಬಹುಮಾನ ಇಟ್ಟಿದ್ದಾರೆ. ಆ ಬಹುಮಾನವೇ ನಿತ್ಯ ಜೀವ. ಆ ನಿತ್ಯ ಜೀವಕ್ಕಾಗಿ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು
ಪಶ್ಚಾತ್ತಾಪಪಟ್ಟು ನಿಜವಾದ ಲೋಕರಕ್ಷಕನು ಕ್ಷಮಿಸುವನು ದೇವರು ಮಾತ್ರನೇ, ಯೇಸು ಕ್ರಿಸ್ತನು ಮಾತ್ರನೇ ಅಂತ ನಾವು ತಿಳ್ಕೊಳ್ಳೋದಾದರೆ ಖಂಡಿತವಾಗಿಯೂ ನಾವು ದೇವರ ಒಂದು ಅನುಗ್ರಹವನ್ನು ನಂಬುತ್ತೀವಿ. ಅಷ್ಟೈಶ್ವರ್ಯದಿಂದ ನೋಡಿ ನಾವು ಯೇಸು ಸ್ವಾಮಿಯನ್ನು ನಂಬಬಾರದು. ಥ್ಯಾಂಕ್ ಯು.